ಕಾರ ಹುಣ್ಣಿಮೆ ನಡೀತಾ ಇರುತ್ತೆ. ಆ ವೇಳೆ ಹೋರಿ ಓಡಿಸುವಂತಹ ವಿಚಾರದಲ್ಲಿ ಗಲಾಟೆ ಕೇಸ್. ಈಗ ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ಕಾರ ಹುಣ್ಣಿಮೆ ವೇಳೆ ಹೋರಿ ಓಡಿಸುವಂತಹ ವಿಚಾರದಲ್ಲಿ ಗಲಾಟೆ ಆಗಿರುತ್ತೆ. ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮದ ಪರಿಸ್ಥಿತಿ ಈಗ ಶಾಂತವಾಗಿರುವಂತದ್ದು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ನರೇಗಲ್ ಅನ್ನುವಂತಹ ಗ್ರಾಮದಲ್ಲಿ ಘಟನಾ ಸ್ಥಳಕ್ಕೆ ಹಾನಗಲ್ನ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. 20ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದ್ದಂಥದ್ದು ಈ ಗ್ರಾಮಕ್ಕೆ. ಗಲಾಟೆ ಸಂಬಂಧ ಮಾಹಿತಿಯನ್ನ ಪಡೆದು ಕೇಸನ್ನ ಕೂಡ ದಾಖಲು ಮಾಡಿಕೊಂಡಿರ್ತಾರೆ. ಅದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆರೋಪಿಗಳನ್ನ ವಶಕ್ಕೆ ಪಡೆಯೋದಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಇನ್ನು ಘಟನೆಯಲ್ಲಿ ಗಾಯಗೊಂಡಂತವರಿಗೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಆರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದಿತ್ತು ಈ ಒಂದು ಘಟನೆ. ಕಾರ ಹುಣ್ಣಿಮೆ ಸಂದರ್ಭದಲ್ಲಿ ಮಚ್ಚನ್ನ ತಗೊಂಡು ಸಿಕ್ಕವರನ್ನ ಕೊಚ್ಚಿ ಹಾಕೋದಕ್ಕೆ ಪ್ರಯತ್ನ ನಡೆದಿತ್ತು. ಆದರೆ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿರುವುದು. ನರೇಗಲ್ ಗ್ರಾಮದ ಪರಿಸ್ಥಿತಿ, ಹಬ್ಬದ ವಾತಾವರಣ ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ತಂದಿತ್ತು. ಆದ್ರೆ ಈಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಶಾಂತವಾಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ಹೇಳ್ಬೋದು. ಕಾರ ಹುಣ್ಣಿಮೆ ಅಂತೇಳಿ ಕಾರ ಹುಣ್ಣಿಮೆ ಪ್ರಯುಕ್ತ ಒಂದು ಸಣ್ಣ ಹೋರಿ ಹಬ್ಬ ಊರಾಗ ಮಾಡಾಕತ್ತಿದ್ರಿ. ನೆರೆಗಲ್ ಸರ್, ಹಾನಗಲ್ ತಾಲೂಕು, ಹಾವೇರಿ ಜಿಲ್ಲಾ, ನೆರೆಗಲ್ ಸರ್. ಇವತ್ತು ಹಂಗ ಸಣ್ಣಕ ಒಂದು ಹಬ್ಬ ಬಿಡಾಕತ್ತಿದ್ರಿ ಸರ್. ಅದು ಒಬ್ಬ ಹಿಂದೂ ಹುಡುಗ ಏನಾನ ಆಗಿ ಒಂದು ಪಟಾಕಿ ಸರಾನ ಏನೋ ಒಗದಿದ್ ಸರ್. ಅದ ಊರಾಗ ಸರ್, ಅಲ್ಲೇ ಪೇಟ್ಯಾಗ ಸರ್. ಅವ್ರು ಏನಾನ ಜಗಳ ಮಾಡ್ಕೊಂಡ್ರ ಸರ್. ಅದು ಜಗಳ ಮಾಡ್ಕೊಂಡ ಊರಾಗ ಒಂದ್ ಸ್ವಲ್ಪ ದೊಡ್ಡ ಜಗಳ ಆತ್ರ. ಅದು ಜಗಳ ಆಗತ್ಲಿ ಏನಾತ್ರಿ, ಹಂಗ ಅವ್ರು ಇವ್ರು ಕೂಡ್ರಿ ಅಂತೇಳಿ ಎಲ್ಲಾರು ಕೂಡ್ಕೊಂಡು ಜಗಳ ಮಾಡೋದಕ್ಕೆ ನಾವು ಅದ್ರಾಗ ಹಂಗ ನೋಡಕ್ ಹೋದ್ರ ಸರ್. ಅಂದ್ರೆ ನಮ್ಮ ಕುಟುಂಬದವ್ರ ಫೋನ್ ಹಚ್ಚಿ ನಮ್ಮ ಅಳಿಯ ಏನಂತಂದ್ರೆ, ಇಲ್ಲ ಶಿವರಾಜಿಗೆ ನನ್ನ ಕುಡುಗೋಲು ಇಲ್ಲೇ ತಲೆಗೆ ಮತ್ತು ಪಕ್ಕಡಿಗೆ ಹೊಡೆದಾರ, ಭಾಳ ಸೀರಿಯಸ್ ಅದಾನ ಅಂತೇಳಿ. ನಾ ಹಾಗೆ ಊಟ ಬಿಟ್ಟವನು ಹನಗಲಿಂದ ಸೀದಾ ನಾನು ಅಕ್ಕೆಲ್ಲರ ಮಾರ್ಗವಾಗಿ ಹಾವೇರಿ